ನಾಗಾವಿ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ ಕರದಾಳ ಅವರು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ಬಸವೇಶ್ವರ ಮೂರ್ತಿ ಸ್ಥಾಪನೆ ಮಾಡಿರುವುದು, ಬಸವ ಜಯಂತಿ ಹಾಗೂ ಉಚಿತ ಸಾಮೂಹಿಕ ವಿವಾಹ ಹಾಗೂ ಮುಖ್ಯ ರಸ್ತೆಯಲ್ಲಿ ವಿಶ್ವಗುರು ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡುವ ಮೂಲಕ ಹಲವು ಸಾಧನೆಗಳ ರೂವಾರಿಯಾಗಿದ್ದಾರೆ ಎಂದು ಕಂಬಳೇಶ್ವರ ಶ್ರೀ ಸೋಮಶೇಖರ ಶಿವಾಚಾರ್ಯರು ಹೇಳಿದರು. ಪಟ್ಟಣದ ನಾಗಾವಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಅಭಿಮಾನಿಗಳ ಬಳಗದ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಕೆಪಿಸಿಸಿ ಸದಸ್ಯ ನಾಗರೆಡ್ಡಿ ಪಾಟೀಲ್ ಕರದಾಳ ಅವರ 65ನೇ ಜನ್ಮ ದಿನಾಚರಣೆ ಹಾಗೂ ಮಾತಂಗಿಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾಗರೆಡ್ಡಿ ಪಾಟೀಲ್ ಕರದಾಳ ಅವರು ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಮೂಲಕ ಶಿಕ್ಷಣ, ಉದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದು ತಾಲೂಕಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದು ಬಣ್ಣಿಸಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭೀಮಣ್ಣ ಸಾಲಿ, ಪುರಸಭೆ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ಕಾಸಿ, ಮಲ್ಲಿಕಾರ್ಜುನ ಕಾಳಗಿ, ಶಿವಕಾಂತ ಬೆಣ್ಣೂರ್ಕರ್, ಪ್ರಮುಖರಾದ ಅಣ್ಣಾರಾವ್ ಪಾಟೀಲ್ ಮುಡಬೋಳ, ಜಗದೀಶ್ ಚೌಹಾಣ್, ಶ್ರೀನಿವಾಸ್ ರೆಡ್ಡಿ ಪಾಲಪ್, ರಸೂಲ್ ಮುಸ್ತಫಾ, ಸಂತೋಷ್ ಚೌಧರಿ, ಅಶೋಕ್ ನಿಪ್ಪಾಣಿ, ಶರಣಪ್ಪ ನಾಟಿಕರ್, ಹಣಮಂತ ಸಂಕನೂರು, ರಾಮಲಿಂಗ ಬಾನರ್ಸ್, ಭೀಮಸಿಂಗ ಚೌಹಾಣ್, ನಿಂಗಣ್ಣ ಹೆಗಲೇರಿ, ಶಿವಾಜಿ ಕಾಸಿ, ಸುರೇಶ್ ಬೆನಕನಹಳ್ಳಿ, ಸುರೇಶ್ ಅಳ್ಳೊಳ್ಳಿ, ಶ್ರೀಮಂತ ಗುತ್ತೇದರ್, ಶಾ ಮುಖೇದರ್, ಮಲ್ಲಿಕಾರ್ಜುನ ಪೂಜಾರಿ, ಅಹಮದ್ ಸೇಠ್, ಚಂದ್ರಶೇಖರ್ ಉಟುಗೂರ, ಅನಿಲ್ ಒಡ್ಡಡಗಿ, ಶಂಕರ್ ಲೀಡರ್, ವಿಜಯಕುಮಾರ್ ಯಾಗಪುರ, ಸುಭಾಷ್ ಅವಂಟಿ, ಭೀಮರಾಯ ಹೋತಿನಮಡಿ, ನಿಂಗಾರೆಡ್ಡಿ ಭೀಮನಹಳ್ಳಿ, ಚಂದ್ರು ಕಾಳಗಿ, ಮಲ್ಲಿಕಾರ್ಜುನ ಪಡಶೆಟ್ಟಿ, ರವಿ ಗಪೂರ್, ಎಂಕಪ್ಪ ಭೀಮನಹಳ್ಳಿ, ಬನ್ನೆಸ್ ಸುಲೆಂಗಾವ್, ಕರಣು ಅಲ್ಲೂರ್, ಅಂಬು ಹೋಳಿಕಟ್ಟಿ, ಬಾಗುದೊರೆ ಸೇರಿದಂತೆ ಇತರರು ಇದ್ದರು. ನಾಗರಾಜ್ ಬಂಕಲ್ಲಗಿ ನಿರೂಪಿಸಿ ವಂದಿಸಿದರು. ಬಸವೇಶ್ವರ ವೃತ್ತ ಹಾಗೂ ಬಸ್ ನಿಲ್ದಾಣದ ಹತ್ತಿರ ಅಭಿಮಾನಿಗಳು ಅನ್ನದಾಸೋಹ ಮಾಡಿದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ಕರದಾಳ ಅವರ 65ನೇ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ವಿಶೇಷ ಒಂದು ವ್ಯವಸ್ಥೆ ಮೂಲಕ ನಾವು ಆಚರಿಸಬೇಕಂತೇಳಿ ನಾವೆಲ್ಲ ಸ್ನೇಹಿತರು ಮತ್ತು ಅಭಿಮಾನ ಬಳಗದವರು ತೀರ್ಮಾನ ಮಾಡಿದ್ದೀವಿ. ಅವರು ಬೇಡ ಅಂದರೂ ಕೂಡ ನಮ್ಮೆಲ್ಲರ ಅಭಿಮಾನಿಗಳ ವತಿಯಿಂದ ಒತ್ತಾಯಪೂರ್ವಕವಾಗಿ ನಾವಿವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲ ನಾಗರೆಡ್ಡಿ ಪಾಟೀಲ ಸ್ನೇಹಿತರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ಅಭಿಮಾನಿ ಬಳಗಕ್ಕೂ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಾ, ತಾಯಿ ನಾಗಯಲ್ಲಮ್ಮ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ, ಐಶ್ವರ್ಯ ಮತ್ತು ಜನರ ಸೇವೆ ಮಾಡಲು ಅವಕಾಶ ನೀಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ನಾವು ಮೊದಲನೇದಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನೇಕ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆಯನ್ನು ಮಾಡಿ ಬಂದಿದ್ದೇವೆ. ಜೊತೆಗೆ ಇಲ್ಲಿರ್ತಕ್ಕಂಥ ಮಾತಂಗಿಯರಿಗೆ ಒಂದು ಸೀರೆ ಹಂಚುವ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಅಭಿಮಾನಿ ಬಳಗದವರು ಸೇರಿ ಇವತ್ತು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಒಂದು 5 ನಿಮಿಷ ಸಹಕಾರ ಕೊಟ್ಟರೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂಥ ಪೂಜ್ಯರು, ಹಿರಿಯರಾದಂಥ ಭೀಮಣ್ಣ ಸಾಲಿ ಸಾಹೇಬರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು ಸೇರಿ ಆ ಒಂದು ಸೀರೆ ವಿತರಣಾ ಕಾರ್ಯಕ್ರಮದ ನಂತರ ಕಾರ್ಯಕ್ರಮ ಸಂಪೂರ್ಣಗೊಳ್ಳುತ್ತದೆ. ದಯವಿಟ್ಟು ಚಿತ್ತಾಪುರ ನಗರದ ಹಿರಿಯರು, ಶಿಕ್ಷಣ ಪ್ರೇಮಿಗಳು ಆಗಿರುವಂಥ ಆತ್ಮೀಯರಾಗಿರುವಂಥ ಸನ್ಮಾನ್ಯ ಶ್ರೀ ನಾಗರೆಡ್ಡಿ ಪಾಟೀಲ್ ಕರದಾಳ ಅವರ 65ನೇ ಹುಟ್ಟುಹಬ್ಬ. ಬಹುಶಃ ಪ್ರತಿಯೊಬ್ಬ ಹುಟ್ಟಿಗೆ ಹಬ್ಬ ಅಂತ ಕರಿತೀವಿ ನಾವು. ಈ ಹುಟ್ಟುಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಹಬ್ಬ ಬಂದರೆ ಎಷ್ಟು ಖುಷಿ ಇರ್ತಾರೆ ಎಲ್ಲರೂ, ಹಾಗೆ ಈ ಹುಟ್ಟುವನ್ನು ಹಬ್ಬದ ರೀತಿಯೊಳಗೆ ಆಚರಣೆ ಮಾಡುವಂಥ ಹುಟ್ಟುಹಬ್ಬವನ್ನು ನಮ್ಮ ನಾಗರೆಡ್ಡಿ ಪಾಟೀಲ್ ಕರದಾಳ ಅವರು ಬಹುಶಃ ಇಷ್ಟು ವರ್ಷ ಅಂತೂ ನಾನು ನೋಡಿಲ್ಲ. ಬಹುಶಃ ಅವರು ಮಾಡ್ಕೊಂಡಾರೋ ಬಿಟ್ಟಾರೋ ಅಥವಾ ಮನೆಯೊಳಗೆ ಮಾಡ್ಕೊಂಡಾರೋ ಗೊತ್ತಿಲ್ಲ. ಸಾರ್ವಜನಿಕವಾಗಿ ಇದಕ್ಕೂ ಬೇಡ ಅಂದಿದ್ರು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಅಭಿಮಾನ ಬಳಗದವರು ಕೂಡಿ ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ನಾಗರಾಜ್ ಬಂಕಲಗಿ ಸಾಹುಕಾರರು ಹೇಳಿದ್ರಲ್ಲ, ನಿಜವಾಗಿ ಕೂಡ ಭಾಳ ಖುಷಿ ಅನ್ನಿಸ್ತದೆ. ಇವತ್ತು ಒಬ್ಬ ವ್ಯಕ್ತಿ ಎಂಥ ಶಕ್ತಿ ಇರ್ತದೆ ಒಬ್ಬ ವ್ಯಕ್ತಿಯಲ್ಲಿ ಅಂತ ಕೇಳಿಕೊಂಡಾಗ, ಇವತ್ತು ಚಿತ್ತಾಪುರ ಪಟ್ಟಣದಲ್ಲಿ ಪಟ್ಟಣ ಪ್ರವೇಶ ಮಾಡಬೇಕಾದ್ರೆ ಬಸವೇಶ್ವರ ಮೂರ್ತಿ ಅನಾವರಣವನ್ನು ಇವತ್ತು ಅದಕ್ಕೆ ಬಹಳಷ್ಟು ಸಹಾಯ, ಸಹಕಾರ, ಪರಿಶ್ರಮ ಪಟ್ಟಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ನಾಗರೆಡ್ಡಿ ಪಾಟೀಲ್ ಕರದಾಳ ಅನ್ನುವಂಥ ಮಾತು ಬಹಳ ಖುಷಿಯಿಂದ ಹೇಳಬೇಕಾಗ್ತದೆ. ಯಾಕಂದರೆ ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡಿರ್ತಾರಲ್ಲ ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಇನ್ನೂ ಪಟ್ಟಣಕ್ಕೆ ಅನೇಕ ರೀತಿಯಾಗಿರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅಂಥ ಒಂದು ಕೆಲಸವನ್ನು ನಾಗರೆಡ್ಡಿ ಪಾಟೀಲ್ ಕರದಾಳ ಅವರು ಎಲ್ಲರನ್ನ ಕರ್ಕೊಂಡು ಪ್ರೀತಿಯಿಂದ ಅವರ ಪ್ರೀತಿಯನ್ನು, ಹೃದಯವನ್ನು ಗೆದ್ದು ಆ ಒಂದು ಬಸವೇಶ್ವರ ಮೂರ್ತಿ ಅನಾವರಣವನ್ನು ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ. ಯಾಕಂದರೆ ಆಗದೇ ಇರುವಂಥ ಕೆಲಸ ಯಾವ ವ್ಯಕ್ತಿ ಮಾಡ್ತಾನೆ ಆ ವ್ಯಕ್ತಿಯನ್ನು ನಾವು ನೆನೆಸಬೇಕು. ಆ ವ್ಯಕ್ತಿ ಮಾಡಿದಾನಂತ ಹೇಳಿದಾಗ ಆ ವ್ಯಕ್ತಿಗೂ ಕೂಡ ಒಂದು ಖುಷಿ ಆಗ್ತದೆ. ಇನ್ನೂ ಏನಾದರೂ ಮಾಡಬೇಕಲ್ಲ ಪಟ್ಟಣದಲ್ಲಿ ಅನ್ನುವಂಥ ಒಂದು ಹುರುಪು ಹುಮ್ಮಸ್ಸು ಬರ್ತದೆ. ಅದೇ ರೀತಿಯಾಗಿ
ಬಸವ ಜಯಂತಿ ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಬಸವ ಜಯಂತಿಯೂ ಕೂಡ ಆಗ್ತಿರಲಿಲ್ಲ. ಆ ಬಸವ ಜಯಂತಿಯೂ ಕೂಡ ಭಾಳ ಅದ್ಧೂರಿಯಾಗಿ ಕೆಲವು ವರ್ಷಗಳ ಮಾಡ್ಕೊಂಡು ಬಂದರು. ಅದರ ಜೊತೆಯಲ್ಲಿ ಸಾಮೂಹಿಕ ವಿವಾಹ ನೋಡಿ, ಇವತ್ತು ಬಡವರಿಗೆ ಎಷ್ಟು ಅನುಕೂಲ ಇತ್ತು ಸಾಮೂಹಿಕ ವಿವಾಹ ಅಂತ ಕೇಳಿದರೆ. ಕೆಲವರೆಲ್ಲ ಒಂದೊಂದು ಎಕರೆ 2-2 ಎಕರೆ ಹೊಲ ಮಾರಿ ಮಕ್ಕಳ ಲಗ್ನವನ್ನು ಮಾಡುವಂಥದ್ದನ್ನು ನಾವೆಲ್ಲ ನೋಡಿ, ಸಾಲ ಮಾಡಿ ಮಾಡುವಂಥ ವಿವಾಹಗಳನ್ನು ಕೂಡ ನೋಡಿದ್ದೀವಿ. ಅಂಥವರಿಗೆ 10 ರೂಪಾಯಿ ಖರ್ಚಾಗದ ರೀತಿಯಲ್ಲಿ ನೂರಾರು ಸಾವಿರಾರು ಸಾಮೂಹಿಕ ವಿವಾಹಗಳನ್ನು. ಆದರೆ ಇವತ್ತು ನಮ್ಮ ಭಾಗದಲ್ಲಿ ಸಾಮೂಹಿಕ ವಿವಾಹದ ಒಂದು ಪದ್ಧತಿ ಗೊತ್ತಿಲ್ಲ. ನಾವ್ಯಾಕೆ ಮಾಡ್ಕೊಳ್ಳೋಣ, ನಮಗೇನು ಹೊಲ ಇಲ್ಲೇನು ಮನೆ ಇಲ್ಲೇನು ಅಂತಂತಾರೆ. ಆದರೆ ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಬರ್ರಿ, ಸಾವಿರ ಶ್ರೀಮಂತರು ಕೂಡ ಇವತ್ತು ಸಂತೋಷ್ ಲಾಡ್ ಏನಿದಾರಲ್ಲ, ಅವರೆಲ್ಲ ರಾಮ್ಲು ಏನಿದಾರಲ್ಲ, ಇವರೆಲ್ಲ ಸಾವಿರ ಸಾಮೂಹಿಕ ವಿವಾಹಗಳನ್ನು ಪ್ರತಿ ವರ್ಷ ಮಾಡ್ತಾರೆ. ಆದರೆ ನಮ್ಮ ಭಾಗದಲ್ಲಿ ಮಾಡೋಕ್ಕೆ ಹೋದರೆ ನಮಗೇನು ಕಮ್ಮಿ ಆಗಿದೆ ಅನ್ನೋದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಥರದ ವಿಚಾರಗಳಿರ್ತಾವೆ. ಅದನ್ನೂ ಕೂಡ ಅನೇಕ ಸಾಮೂಹಿಕ ವಿವಾಹಗಳು ಕೂಡ ಇವತ್ತು ನಾಗರೆಡ್ಡಿ ಪಾಟೀಲ್ ಕರ್ದಾಳ ಒಬ್ಬರೇ ಮಾಡಿದಾರಂತಲ್ಲ, ಅದರ ಜೊತೆಗೆ ಕಾಶಿಯವರು ಇರ್ಬೋದು, ಭೀಮಣ್ಣವರು ಇರ್ಬೋದು, ನಮ್ಮ ಗೌಡ್ರು ಇರ್ಬೋದು, ನಮ್ಮ ಕಾಳಿಗೆಯವರು ಇರ್ಬೋದು, ಅವ್ರ ಜೊತೆ ನಮ್ಮ ಬಂಕಲಿಗೆ ಸಾವುಕಾರ ಬಳಗ, ಎಲ್ಲರ ಹೆಸರು ಹೇಳಲಿಕ್ಕಾಗೋದಿಲ್ಲ. ಎಲ್ಲರ ಒಂದು ಕರ್ಕೊಂಡು ಎಲ್ಲರ ಪ್ರೀತಿಯನ್ನು ಗೆದ್ದು ಅನೇಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಇವತ್ತು ಶಿಕ್ಷಣದಲ್ಲಿಯೂ ಕೂಡ ಇವತ್ತು ನಮ್ಮ ಚಿತ್ತಾಪುರ ಪಟ್ಟಣದಲ್ಲಿ ಶಿಕ್ಷಣಕ್ಕೆ ಛಾಪ್ ಹಾಕಿರೋರು ಯಾರಾದರೂ ಇದ್ದರೆ ಅದು ನಾಗರೆಡ್ಡಿ ಪಾಟೀಲ್ ಕರ್ದಾಳ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆಗಿರುವಂಥ ಛಾಪನ್ನು ಮೂಡಿಸಿದ್ದಾರೆ. ಅಂಥವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಭಾಗ್ಯ, ಸಂಪತ್ತಂತೂ ಕೊಟ್ಟೇ ಬಿಟ್ಟಾನ. ಇನ್ನೂ ಹೆಚ್ಚಿಗೆ ಕೊಟ್ಟರೂ ಪರವಾಗಿಲ್ಲ. ಆದರೆ ಇವತ್ತು ಇನ್ನೂ ಹೆಚ್ಚಿನ ರೀತಿಯೊಳಗೆ ರಾಜಕೀಯದಲ್ಲಿಯೂ ಕೂಡ ಅವರು ಸಾಕಷ್ಟು ಹೆಸರು ಮಾಡಿದ್ದಾರೆ. ರಾಜಕೀಯದಲ್ಲಿಯೂ ಕೂಡ ಉನ್ನತ ಹುದ್ದೆಗೆ ಹೋಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ನಾಗಾವಿ ದೇವಸ್ಥಾನದಲ್ಲಿ ನಾನು ಕೂಡ ಭಾಳ ಮನಸಾರೆ ಹಾರಿಸ್ತಾ ಇದ್ದಾನೆ. ಅವರ ಕುಟುಂಬಕ್ಕೆ ಭಗವಂತ ಸರ್ವಸ್ವವನ್ನು ಕೊಟ್ಟು ಕಾಪಾಡಲಿ. ತಮ್ಮ ಅಪೇಕ್ಷೆ ಮೇರೆಗೆ ನನ್ನ ಹುಟ್ಟಹಬ್ಬವನ್ನು ಆಚರಣೆ ಅಂಗವಾಗಿ ಸೀರೆಗಳು, ಹಣ್ಣುಗಳು ವಿತರಣೆ ಮಾಡಿದ ಸಮಾರಂಭದ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಸೋಮಶೇಖರ ಶಿವಾಚಾರ್ಯ ಪಾದಕ್ಕೆ ನಮಸ್ಕರಿಸುವ ಮುಖಾಂತರ ನಮ್ಮ ಪಕ್ಷ ಅಧ್ಯಕ್ಷ ಭೀಮಣ್ಣ ಸಾಲಿಯವರು ಒಳಗೊಂಡಂತೆ ಈ ವಿವಿಧ ಪಕ್ಷದ ಪದಾಧಿಕಾರಿಗಳು ಮತ್ತು ನಮ್ಮ ಅಭಿಮಾನಿಗಳಲ್ಲಿ ಒಂದು ಕಳಕಳಿ ಮನವಿಯನ್ನು ಕೇಳಿದರೆ, ಸುಮಾರು ವರ್ಷಗಳಿಂದ ಈ ಹುಟ್ಟಹಬ್ಬವನ್ನು ಆಚರಣೆ ಮಾಡಿಕೊಳ್ಬೇಕು ಅಂದ್ಬಿಟ್ಟು ಸಾಕಷ್ಟು ಸಲ ಅಭಿಮಾನಿಗಳಾದರೂ ಕೂಡ ಶಾಲು ಸನ್ಮಾನ ಮಾಡಲಿಕ್ಕೆ ಬಂದಾಗ ಕೂಡ ನಾನು ತಿರಸ್ಕಾರ ಮಾಡಿದ್ದೆ. ನನಗೊಂದು ಕಡೆ ಸಂತೋಷ ಇದ್ರೂ ಕೂಡ ಒಂದು ಕಡೆ ನನಗೆ ದುಃಖ ಆಗ್ತದೆ. ಯಾಕಂತ ಕೇಳಿದ್ರೆ ಸುಮಾರು ನಾನು 65 ವರ್ಷಗಳ ನಿರಂತರವಾಗಿಯೂ ಕೂಡ ಯಾರಿಂದೂ ಕೂಡ ಸನ್ಮಾನ ಸ್ವೀಕಾರ ಮಾಡಲಿಲ್ಲ. ಯಾಕಂತ ಕೇಳಿದ್ರೆ ನನ್ನದೇ ಆದಂಥ ಒಂದು ಪ್ರಿನ್ಸಿಪಲ್ ಆಗಿತ್ತು, ಈ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು, ಡಾಂಬಿಕವಾಗಿ ಆಚರಣೆ ಮಾಡಿಕೊಳ್ಬಾರ್ದು. ನಿಮ್ಮ ಅಭಿಮಾನ ಏನೇ ಇದ್ದರೂ ಕೂಡ ನಿಮ್ಮ ಆತ್ಮದಲ್ಲಿ ನನ್ನ ಅಭಿಮಾನ ಬಗ್ಗೆ ಇರಲಿ, ಗೌರವ ಹೆಚ್ಚಿರಲಿ. ನಾನು ಭಾಳಷ್ಟು ಜನ ಕಾರ್ಯಕರ್ತ ಕೇಳಿದ್ರೂ ಕೂಡ ಇದು ಒಂದು ಸಲ ನಮಗೆ ಅವಕಾಶ ಕೊಡಬೇಕಂತೇಳಿ ಬೇಡ ಅಂದ್ರೂ ಕೂಡ ವಿನೋದ್ ಗುತ್ತೇದಾರಾಗಿರ್ಬೋದು, ಮಲ್ಲಿಕಾರ್ಜುನ ಕಾಳಿಗೆ ಆಗಿರ್ಬೋದು, ಭಾಳ ಜನ ಸುಮಾರು ನೂರಾರು ಜನ ಬಂದು ನನ್ನ ಕೇಳಿದಾಗ ಕೂಡ ನಾನು ಬೇಡ, ಹುಟ್ಟಹಬ್ಬ ಆಚರಣೆ ಮಾಡೋದು ಬೇಡ ಅನ್ನೋ ಮಾತು ಕೇಳಿದ್ರು ಕೂಡ ಅನಿವಾರ್ಯವಾಗಿ ನನ್ನ ಗೊತ್ತಿಲ್ಲ ಸಲುವಾಗಿ ನೀವು ಆಚರಣೆ ಮಾಡಿದ್ರಿ. ತಮ್ಮೆಲ್ಲರಿಗೂ ಕೂಡ ನಮ್ಮ ಇಟ್ಟಂಥ ವಿಶ್ವಾಸ, ಅಭಿಮಾನಕ್ಕೆ ನಾನು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸುವ ಮುಖಾಂತರ ಒಂದೇ ಕಳಕಳಿ ಮನವಿದೆ, ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಶಾಲು ಮಾತ್ರ ನನಗೆ ಸನ್ಮಾನ ಮಾಡಬಾರ್ದು. ಯಾಕಂದರೆ ಇವತ್ತು ತಿರಸ್ಕಾರ ಮಾಡಿದೆ, ತಮಗೆ ನೋವು ಉಂಟಾಗ್ತದೆ ಒಂದೇ ಒಂದು ದೃಷ್ಟಿಯಿಂದ ನಾನು ಶಾಲನ್ನು ಸನ್ಮಾನಕ್ಕೆ ನಾನು ಸ್ವೀಕಾರ ಮಾಡಿದೆ. ತಾವೇನಾದರೂ ನಮ್ಮ ಮ್ಯಾಗ ಅಭಿಮಾನ ಇತ್ತು ಅಂತ ಕೇಳಿದ್ರೆ ಪ್ರತಿ ಸಲ ಹೆಂಗೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ದಾರಿಯಲ್ಲಿ ತಂದುಬಿಟ್ರು. ಇವೆಲ್ಲ ದುಂದು ವೆಚ್ಚಗಳ ಕಡಿವಾಣ ಹಾಕೋ ಮುಖಾಂತರ ತಮಗೇನಾದರೂ ಅಭಿಮಾನ ಆಚರಣೆ ಮಾಡಬೇಕಂದ್ರೆ ಪುಸ್ತಕಗಳನ್ನು ವಿತರಣೆ ಮಾಡಿರಿ. ಪ್ರಿಯಾಂಕಾ ಖರ್ಗೆ ಅವ್ರಿಗಿಂತ ಹೆಚ್ಚಿನ ಒಂದು ಉಪಯೋಗ ಆಗ್ತಕ್ಕಂಥದ್ದು ನಮ್ಮ ಮತ್ತು ನಮ್ಮ ಮಕ್ಕಳ ಶಾಲೆಯ ಮಕ್ಕಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಪುಸ್ತಕವನ್ನು ಕೊಟ್ಟರೆ, ಯಾವುದೇ ಒಂದು ಬುಕ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಶರಣರ ಬಗ್ಗೆ ಆಗಿರ್ಬೋದು, ವಿಜ್ಞಾನಿಗಳ ಬಗ್ಗೆ ಆಗಿರ್ಬೋದು, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಆಗಿರ್ಬೋದು ಕೊಟ್ಟರೆ ಆ ಒಂದು ಮಗುನು ಕೂಡ ಆ ಬುಕ್ ಯಾವ ಸಮಯ ಸಿಕ್ಕಾಗ ಓದಿದ್ರೆ ನೀವು ಕೊಟ್ಟದ್ದು ಕೂಡ ಸ್ವಾರ್ಥಕ ಆಗ್ತದೆ. ತಮ್ಮ ಹೆಸರನ್ನು ಬರೀರಿ, ಅದರ ಮೇಲೆ ನಾನು ಶರಣಪ್ಪ ನಾಟಿಕರ್ ಅಂತ ಹೆಸರು ಬಂದುಬಿಟ್ಟು ನೀವು ಕೊಟ್ಟರೆ ಮುಂದಿನ ಆ ಬುಕ್ ನಮ್ಮ ಲೈಬ್ರರಿಲಿ ಇಡ್ತೇವೆ. 1200 ಮಕ್ಕಳು, 2000 ಮಕ್ಕಳು ಯಾವುದೇ ಒಂದು ಸಂದರ್ಭ ಸಿಕ್ಕಾಗೂ ಕೂಡ ತಾವು ಕೊಟ್ಟಂಥ ಬುಕ್ಕನ್ನು ಒಂದು 5 ನಿಮಿಷ ಆದರೂ ಕೂಡ ಓದಿದರೆ ಅದು ಅರ್ಥಪೂರ್ಣವಾಗಿ ನೀವು ಕೊಟ್ಟಂಥ ಬುಕ್ಕು ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಅನುಕೂಲ ಮಾಡೋಕೆ ಒಂದು ಹೇಳೋದ್ರ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ಯಾಕಂದರೆ ಅಭಿಮಾನಿಗಳು, ಗುರುಗಳು ಇವತ್ತು ಬಾಜು ಕುಂತಾಗ ನಾನು ಸನ್ಮಾನ ಮಾಡಿದರು, ಹಂಗಾಗಿ ನಾನು ಸನ್ಮಾನ ಸ್ವೀಕಾರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ರಂಭಾಚಾರದ ಬಗ್ಗೆ ಅಂದರೆ ಡಾಂಬಿಕ ಅವೆಲ್ಲ ಮಾಡೋದು ನನಗೆ ಆಸಕ್ತಿ. ನೀವು ಶಾಲು ಕೊಟ್ಟಾಗ್ತೀರಿ, ಬುಕ್ಕೆ ಕೊಡ್ತೀರಿ, ಹಾರ ಕೊಡ್ತೀರಿ, ಮತ್ತೆ ಹೋಗ್ತೀವಿ ಒಕ್ಕಾಟ್ಬಿಡ್ತೀವಿ. ಅದಕ್ಕೆ ಅದೇ ಒಂದು ನೀವು ಬುಕ್ ಕೊಟ್ಟರೆ ಎಲ್ಲೋ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸನ್ಮಾನ ನಾನು ಬೇಡ ಅನ್ನೋಂಗಿಲ್ಲ. ನಾನು ವಿಶ್ ಮಾಡೋಂಗಿದ್ರೆ ತಾವು ಯಾರೆಲ್ಲರೂ ಕೂಡ ಅಭಿಮಾನಿಗಳಾಗದವರಾಗಲಿ ಬೇರೆ ಯಾರೇ ಇದ್ದರೂ ಕೂಡ ಒಂದು ಬುಕ್ಸನ್ನು ತಂದು ತಮ್ಮ ಹೆಸರಲ್ಲಿ ನಮೂದಿಸೋದ್ರ ಮುಖಾಂತರ ಬುಕ್ಸ್ ಕೊಟ್ಟರೆ ಆ ಲೈಬ್ರರಿಲಿಟ್ಟು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ